ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. 786 ನೋಟುಗಳು, 500 ರುಪೀಸ್ 786 ನೋಟುಗಳು ಸಿಕ್ಕರೆ ಆನ್ಲೈನಲ್ಲಿ eBay ವೆಬ್ಸೈಟ್ನಲ್ಲಿ ಆನ್ಲೈನಲ್ಲಿ ಮಾರಾಟ ಮಾಡ್ತಾರೆ ಅಂತಂದ್ಬಿಟ್ಟು ಫೇಸ್ಬುಕ್ಕುಗಳಲ್ಲಿ ಫೇಸ್ಬುಕ್ಕು ನ್ಯೂಸುಗಳಲ್ಲಿ ನೋಡಿಕೊಂಡು ನೀವು ನನಗೆ ಫೋನ್ ಮಾಡ್ತಾಯಿದ್ದೀರಾ. ಸರ್, 500 ರೂಪಾಯಿ ನೋಟು ಸಿಕ್ಕರೆ ಅದರಲ್ಲಿ 786 ನಂಬರ್ ಇದ್ದರೆ ಆನ್ಲೈನ್ eBay ವೆಬ್ಸೈಟ್ನಲ್ಲಿ ಮಾರಾಟ ಮಾಡ್ತಾರಂತೆ, ನಿಜನಾ? 2.5 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರಂತೆ, ನಿಜನಾ ಅಂತಂದ್ಬಿಟ್ಟು ನನಗೆ ನೀವು ಫೋನ್ ಮಾಡ್ತಾಯಿದ್ದೀರ. ನಾವು ಜ್ಯೋತಿಷಿಗಳು, ಅರ್ಥ ಮಾಡ್ಕೊಳ್ಳಿ. 786 ನೋಟುಗಳು, 456 369 ನೋಟುಗಳು ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಬೇಕು ಮನೆಯಲ್ಲಿ ಹೇಳ್ಕೊಡ್ತೀವಿ. ಅರ್ಥ ಆಯ್ತಾ? ಅದನ್ನು ನಾವು ಯಾರಿಗೂ ಮಾರಾಟ ಮಾಡಲ್ಲ. ಎಲ್ಲಿ ಮಾರಾಟ ಮಾಡ್ತಾರೆ, ಹೇಗೆ ಮಾರಾಟ ಮಾಡ್ತಾರೆ ಗೊತ್ತಿಲ್ಲ. ಈ ಫೇಸ್ಬುಕ್ಕುಗಳಲ್ಲಿ ಈ 786 500 ರುಪೀಸ್ ನೋಟ್ ಸಿಕ್ಕರೆ, ಹಳೇ ಕಾಯಿನ್ಸು ಸಿಕ್ಕರೆ eBay ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅಂತ ಫೇಸ್ಬುಕ್ಕುಗಳಲ್ಲಿ ನ್ಯೂಸ್ ನೋಡಿಕೊಂಡು ಫೋನ್ ನನಗೆ ನೀವು ಮಾಡ್ತಾಯಿದ್ದೀರ. ಅರ್ಥ ಮಾಡ್ಕೊಳ್ಳಿ. ನಾವಿದನ್ನು ಯಾರಿಗೂ ಮಾರಾಟ ಮಾಡಲ್ಲ, ಯಾರಿಗೂ ಸೇಲ್ ಮಾಡಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಾ? ಈಗ ನಾವು ಜ್ಯೋತಿಷಿಗಳು ಯಾವ ರೀತಿ ಹಣ ಪ್ರಾಪ್ತಿ ಆಗಲಿಕ್ಕೆ, ಧನ ಪ್ರಾಪ್ತಿ ಆಗಲಿಕ್ಕೆ, ಲಕ್ಷ್ಮೀ ಪ್ರಾಪ್ತಿ ಆಗಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ, ಮನೆಯಲ್ಲಿ ಅವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು, ಡಿವೈನ್ ನಂಬರ್ ಇರೋ ನೋಟುಗಳು. ಈಗ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ, ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡ್ತೀರ ಮನೆಯಲ್ಲಿ, ತಟ್ಟೆ ತುಂಬ ದುಡ್ಡಿಟ್ಟು ಅಲ್ವಾ? ಲಕ್ಷ್ಮೀನ ಆಹ್ವಾನ ಮಾಡ್ಕೊತೀರ. ಲಕ್ಷ್ಮೀ ಮಂತ್ರದ ಮುಖೇನ ಲಕ್ಷ್ಮೀನ ಆಹ್ವಾನ ಮಾಡಿಕೊಂಡು ಮನೆಯಲ್ಲಿ ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ, ಸುಖ ಶಾಂತಿ ಆಗಲಿಕ್ಕೆ, ಹಣ ಧನ ಲಕ್ಷ್ಮೀ ಪ್ರಾಪ್ತಿ ಆಗಲಿಕ್ಕೆ, ಸಾಲ ಬಾಧೆಗಳ ನಿವಾರಣೆ ಆಗಲಿಕ್ಕೆ ಪೂಜೆಗಳು ಮಾಡ್ತಿರಲ್ಲ. ಅದೇ ರೀತಿ ನಾವು ಯಾವ ರೀತಿ ಮನೆಯಲ್ಲಿ ಆ ನೋಟುಗಳು ಇಟ್ಕೊಂಡು ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನಗಳು ಹೇಳ್ಕೊಡ್ತೀವಿ, ಆ ರೀತಿ ಮಾಡಿಕೊಂಡು ಎಲ್ಲರೂ ಹಣ ಪ್ರಾಪ್ತಿ ಮಾಡ್ಕೊಳ್ಳಿ, ಧನ ಪ್ರಾಪ್ತಿ ಮಾಡ್ಕೊಳ್ಳಿ, ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ. ಅಷ್ಟೇ. ಜ್ಯೋತಿಷಿಗಳಾಗಿ ಪೂಜೆ ತಂತ್ರ ಮಂತ್ರ ಹೇಳ್ಕೊತೀವಿ. ಅರ್ಥ ಆಯ್ತಾ? ನಾವು ಯಾರಿಗೂ ಈ ನೋಟುಗಳು ಮಾರಾಟ ಮಾಡಲ್ಲ. ನಾವು ಈ ನೋಟುಗಳನ್ನ ಮಾರಾಟ ಮಾಡಲ್ಲ. ಅರ್ಥ ಆಯ್ತಾ? ಪದೇ ಪದೇ ಬಿಡಿಸಿ ಹೇಳ್ತಿದ್ದೀನಿ, ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಿಮಗೇನ ನಾವು ಮಾರಾಟ ಮಾಡಬೇಕನ್ನಂಗಿದ್ರೆ ಆ ಫೇಸ್ಬುಕ್ಕುಗಳಲ್ಲಿ ನ್ಯೂಸುಗಳಲ್ಲಿ ನೋಡಿರ್ತೀರಲ್ಲ, ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.